ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಜನಸ್ನೇಹಿ ಸಂಸದನಾಗಿ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವೆ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಸರ್ಕಾರಿ ಕಾಲೇಜು ಬಗ್ಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದು, ಶೀಘ್ರವೇ ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳ ನೇಮಕಕ್ಕೆ ಮಾಜಿ ಸಚಿವ ಎಸ್.ಡಿ. ರೇವಣ್ಣ ಆಗ್ರಹ. ಮತ್ತು ಗಜಪಡೆ ವಿಹಾರ, ಹಿಂಡು ಕಾಡಾನೆ ಕಾಟ, ಮಲೆನಾಡ ಜನರಿಗೆ ನಿತ್ಯ ಸಂಕಟ. ವಾರ್ತೆಗಳ ವಿವರ. ನಾನೊಬ್ಬ ಜನಸ್ನೇಹಿ ಸಂಸದನಾಗಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ, ನೋವು ನಲಿವುಗಳಲ್ಲಿ ಭಾಗಿಯಾಗುತ್ತೇನೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಆಶ್ವಾಸನೆ ನೀಡಿದರು. ರವೀಂದ್ರ ನಗರದಲ್ಲಿರುವ ಸವಿತಾ ಸಮಾಜದ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಸವಿತಾ ಸಮಾಜ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಸವಿತಾ ಸಮಾಜದಂತಹ ಸಣ್ಣ ಪುಟ್ಟ ಸಮುದಾಯಗಳನ್ನು ಮೇಲೆ ಎತ್ತುವುದು ಜನಪ್ರತಿನಿಧಿಗಳ ಜವಾಬ್ದಾರಿ ಆಗಿದ್ದು, ಮುಂದಿನ ದಿನಗಳಲ್ಲಿ ಸವಿತಾ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಬಲ ತುಂಬುವ ಕಾರ್ಯಗಳನ್ನು ಮಾಡುವುದಾಗಿ ತಿಳಿಸಿದರು. ನಿಮ್ಮೆಲ್ಲರ ಒಂದು ಇಚ್ಛೆಯಂತೆ ನಿಮ್ಮ ಸಲಹೆ ಸಹಕಾರದೊಂದಿಗೆ ನನ್ನ ಸಂಸದನಾಗಿ ನೀವು ಆಯ್ಕೆ ಮಾಡಿರ್ತೀರಿ. ಖಂಡಿತವಾಗಿಯೂ ನೀವು ಕೊಟ್ಟಿರುವ ಒಂದೊಂದಕ್ಕೂ ಪ್ರಾಮಾಣಿಕವಾಗಿ ಏನು ನಮ್ಮ ವೇಣುಗೋಪಾಲನ್ ಅವರ ಹೇಳಿದ್ರೆ ಮಾರ್ಗಸೂಚಿ ಏನೇನು ಹೇಳಿದ್ರೆ ಆ ರೀತಿ ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂತ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ವೇಣುಗೋಪಾಲನ್ ಅವರು ಹೇಳಿದ್ರು ಸಣ್ಣ ಸಣ್ಣ ಸಮಾಜದ ನಾವು ಕೂರಿಸಬೇಕು ಅಂತ. ಅಕ್ಷರಶಃ ನಿಜವಾದಂತಹ ಒಂದು ಗುತ್ತಿನಂತ ಮಾತನ್ನ ಇವತ್ತು ಹೇಳಿದ್ರು. ಯಾಕಂತ ಹೇಳಿದ್ರೆ ಬಲಿಷ್ಠವಾದಂತಹ ಸಮಾಜ ಹೇಗೋ ಏನ್ ಬಂದಿರುತ್ತದೆ, ಆದ್ರೆ ಸಣ್ಣ ಸಣ್ಣ ಸಮಾಜಗಳನ್ನ ನಾವು ರಾಜಕಾರಣಿಗಳು ಜನಪ್ರತಿನಿಧಿಗಳು ಗುರುತಿಸಿ ಮೇಲೆತ್ತುವಂತ ಪ್ರಾಮಾಣಿಕ ಕೆಲಸವನ್ನ ನಮ್ಮ ಜವಾಬ್ದಾರಿಯಾಗಿದೆ ಅಂತ ನಾವು ಹೇಳ್ಬೇಕು. ಜೊತೆಗೆ ನಾವೆಲ್ಲ ಈ ಸಮಾಜದಲ್ಲಿ ನೋಡಿಸ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಮಕ್ಕಳನ್ನ ಬರೀ ಸಮಾಜದವರು ಮಾತ್ರ ಸನ್ಮಾನ ಮಾಡೋದು, ಇಡೀ ಜಿಲ್ಲೆಯವರು ಸಾಮೂಹಿಕವಾಗಿ ಸನ್ಮಾನವನ್ನು ಮಾಡಬೇಕು ಅಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಯಾವುದೇ ಒಂದು ಸನ್ಮಾನ ಕಾರ್ಯಕ್ರಮ ಒಂದು ಸಮಾಜಕ್ಕಾಗಿರಬಾರ್ದು ಅಂತ ನಾನು ಭಾವಿಸ್ತಾ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸವಿತಾ ಸಮಾಜದ ಪರವಾಗಿ ಧ್ವನಿ ಎತ್ತುವ ಮೂಲಕ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ನಿಮಗೆ ಭರವಸೆಯನ್ನ ಕೊಡ್ತಾ, ಸಮುದಾಯದ ಬಗ್ಗೆ ಹೇಳಿದ್ರು ಅದನ್ನ ಪ್ರಾಮಾಣಿಕವಾಗಿ ಮಾಡುವ ಕೆಲಸವನ್ನ ನಾವು ಮಾಡುವ ಅಂತ ಹೇಳ್ತಾ, ಜೊತೆಗೆ ಸುಮಾರು ಇಲ್ಲಿ ಒಂದು 4 ಅಂಶಗಳನ್ನ ಹಾಕಿ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಇದನ್ನ ಹಂತವಾಗಿ ಬಗೆಹರಿಸುವ ಕೆಲಸವನ್ನ ನಾವು ಮಾಡುವ ಅಂತ ಹೇಳ್ತಾ, ಖಂಡಿತವಾಗಿಯೂ ಒಂದು ನಮಗೆ ವಿಶ್ವಾಸ ಇಟ್ಟು ನನ್ನ ಸಂಸದನಾಗಿ ಆಯ್ಕೆ ಮಾಡಿದ ಪ್ರಾಮಾಣಿಕವಾಗಿ ಉಳಿಸಿಕೊಳ್ಳುವಂತ ಕೆಲಸವನ್ನ ವೇದಿಕೆ ಮುಂಭಾಗದಲ್ಲಿ ಮತ್ತು ವಾಲ್ಮೀಕಿಯವರ ಮುಂಭಾಗದಲ್ಲಿ ನಾನು ಪ್ರಮಾಣಿಸ್ತೇನೆ ಅಂತ ಹೇಳ್ತಾ, ನಮ್ಮ ಸಮಸ್ಯೆಗಳು ಏನೇ ನನ್ನ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು ಏನೇ ಬಂದರೆ ನನ್ನ ಗಮನಕ್ಕೆ ತಗೊಂಡು ಪ್ರಾಮಾಣಿಕವಾಗಿ ನನ್ನ ವ್ಯಾಪ್ತಿಯಲ್ಲಿ ಬಗೆಹರಿಸುವ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ನನ್ನ ಕರೆಸಿ ಗೌರವಿಸಿ ಸನ್ಮಾನಿಸಿ ಖಂಡಿತವಾಗಿಯೂ ನಿಮಗೆ ನಾನು ಯಾವ ರೀತಿಯ ಧನ್ಯವಾದಗಳು ಹೇಳಬೇಕಂತ ಗೊತ್ತಿಲ್ಲ. ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಅಧ್ಯಕ್ಷ ಹಾಗೂ ಹಾಸನ ಜಿಲ್ಲಾ ಸವಿತಾ ಸಮಾಜ ಸಹಕಾರ ಸಂಘದ ಅಧ್ಯಕ್ಷ ರವಿಕುಮಾರ್, ಸಮಾಜದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ಗ್ಯಾರಂಟಿಗಾಗಿ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುತ್ತಿಲ್ಲ. ಈ ಸರ್ಕಾರವು ಖಾಸಗಿ ಕಾಲೇಜುಗಳ ಮಾಲೀಕರ ಜೊತೆ ಶಾಮೀಲಾಗಿದೆ ಎಂದು ಮಾಜಿ ಸಚಿವ ಎಸ್.ಡಿ. ರೇವಣ್ಣ ಅವರು ಗಂಭೀರವಾಗಿ ಆರೋಪಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ 26 ಹೆಚ್ಚು ಪ್ರಥಮ ದರ್ಜೆ ಕಾಲೇಜುಗಳು, ಇದರಲ್ಲಿ 4 ಮಹಿಳಾ ಕಾಲೇಜುಗಳಿವೆ. ಕುಮಾರಸ್ವಾಮಿ ಬರುವವರೆಗೂ 48 ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜು ಇರಲಿಲ್ಲ. ಕಾಲೇಜುಗಳು ಆರಂಭವಾಗಿ ಈಗಾಗಲೇ 1.5 ತಿಂಗಳು ಕಳೆಯುತ್ತಿದ್ದರೂ ಈವರೆಗೆ ಸಮರ್ಪಕ ಬೋಧಕ ಬೋಧಕೇತರ ಸಿಬ್ಬಂದಿಯನ್ನು ನೇಮಕ ಮಾಡಲು ಆಗಿಲ್ಲ. ಪ್ರಾಂಶುಪಾಲರೇ ಕಸ ಗುಡಿಸಲು ಈ ಸರ್ಕಾರ ಇಟ್ಟಿದೆ. ಸರ್ಕಾರಕ್ಕೆ ಏನು ಕಾಯಿಲೆ ಹಿಡಿದಿದೆ? ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರು ಇಲ್ಲ ಎಂದರೆ ಖಾಸಗಿ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗುತ್ತಾರೆ. ಪಾರ್ಟ್ ಟೈಮ್ ಉಪನ್ಯಾಸಕರ ಇಲ್ಲವೇ ಪರ್ಮನೆಂಟ್ ಉಪನ್ಯಾಸಕರನ್ನಾದರೂ ಹಾಕಿ ಬಡವರ ಬಗ್ಗೆ ಮೊದಲು ಚಿಂತನೆ ಮಾಡಿ. ಬಡವರ ಮಕ್ಕಳು ಕಲಿಯುವ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಬದಲಾಗಿ ಖಾಸಗಿ ಶಾಲೆಗಳ ಜೊತೆ ಶಾಮೀಲಾಗಿರುವ ಸರ್ಕಾರ ಖಾಸಗಿ ಶಾಲೆಗಳಲ್ಲಿ ದಾಖಲಾತಿ ಮುಗಿಯುವುದನ್ನು ಕಾಯುತ್ತಿದೆ ಎಂದು ಆರೋಪಿಸಿದ ಅವರು, ಕೂಡಲೇ ಸರ್ಕಾರ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಬೋಧಕ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು. ಕಾಲೇಜ್ ಪ್ರಾರಂಭ ಆಗಿ 1.5 ತಿಂಗಳಾಯಿತು. ಇವತ್ತವರೆಗೆ ಲೆಕ್ಚರರ್ಸ್ ಅಪಾಯಿಂಟ್ ಮಾಡೋಕ್ಕಾಗಿಲ್ಲ. ಪಾರ್ಟ್ ಟೈಮ್ ಲೆಕ್ಚರರ್ಸ್ನ ಟ್ರಾನ್ಸ್ಫರ್ ಯಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ತಲೆಗೆ. ಪಾರ್ಟ್ ಟೈಮ್ ಲೆಕ್ಚರರ್ ಅಪಾಯಿಂಟ್ ಮಾಡೋಕ್ಕೇನು? ಆ ಮಕ್ಕಳು 1.5 ತಿಂಗಳಿಂದ ಬೀದಿ ಪಾಲಾಗ್ಯವಲ್ಲ. ಹಳ್ಳಿ ಮಕ್ಕಳು ಓದೋದು, ಯಾರೋ ದೊಡ್ಡವ್ರ ಮಕ್ಕಳು ಓದ್ತಾರ? ಒಂದು ಪ್ರಥಮ ದರ್ಜೆ ಕಾಲೇಜ್ ಅಂದಮೇಲೆ ಅದೇನು ಮಾಡ್ತಾರೆ? ಆಗ ಇಲ್ಲಿ ಟೀಚರ್ಸ್ ಇಲ್ಲ ಅಂತ ಬೇರೆ ಕಡೆ ಹೋಗ್ತಾರೆ ಖಾಸಗಿ ಶಾಲೆಗೆ. ಆಗೇನಾಗುತ್ತೆ, ಸರ್ಕಾರಿ ಕಾಲೇಜ್ ಮುಚ್ಚಾಕೆ ಹೋಗ್ತಾರೆ. ಬರಲಿಲ್ಲ, ಇಲ್ಲಿ ಅಡ್ಮಿಷನ್ ಇಲ್ಲ ಅಂತ ಮುಚ್ತಾರೆ.
ಏನು ಸರ್ಕಾರಿ ಕಾಲೇಜುಗಳಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಆ ಪ್ರಿನ್ಸಿಪಾಲ್ಗಳು ಕಸ ಗುಡಿಸ್ತವ್ರೆ. ನಾನಿವತ್ತು ಮೀಟಿಂಗ್ ಮಾಡಿದೆ ಹೊಳೆನರಸೀಪುರದಲ್ಲಿ, ಕಮಿಷನರ್ಗೂ ಮಾತಾಡಿದೆ. ಪಾಪ ಜಗದೀಶ್ ಸಾಹೇಬ್ರಿಗೆ ಹೇಳಿದ್ದೀನಿ, ಸರ್ ಏನಾದ್ರು ಮಾಡಿಕೊಡ್ತೀನಿ ಅಂತ ಹೇಳೋರು. ಓಲಿ ಕಸ ಗುಡ್ಸೋಕ್ಕಾರು ಒಂದು 3 ಜನ ಬಿಡುವೇನ್ರಿ? ಆ ಪ್ರಿನ್ಸಿಪಾಲ್ಗಳು ಅವ್ರು MCom ಮಾಡಿ ಇದು ಮಾಡಿ ಅವ್ರು ಕಸ ಗುಡಿಸೋ ಪರಿಸ್ಥಿತಿ, ಲೆಕ್ಚರರ್ಗಳು ಕಸ ಗುಡಿಸೋ ಪರಿಸ್ಥಿತಿ ಇಟ್ಟವ್ರಲ್ಲ ಈ ಸರ್ಕಾರ. ಏನು ಈ ಸರ್ಕಾರಕ್ಕಾಗಿರೋದೇನು ಕಾಯಿಲೆ? ಪಾರ್ಟ್ ಟೈಮ್ ಲೆಕ್ಚರರ್ಸು 1.5 ತಿಂಗಳಿಂದ ಇಲ್ಲ ಅಂದರೆ, ಇಲ್ಲಿ ಲೆಕ್ಚರರ್ಸ್ ಇಲ್ಲ ಅಂದ ತಕ್ಷಣ ಪ್ರೈವೇಟ್ ಕಾಲೇಜ್ಗೆ ಹೋಗ್ತಾರೆ. ಅವು ದುಡ್ಡು ಪಡ್ಡು ಕೊಟ್ಟು ಇದನ್ನು ಕೂಡಲೇ ಪಾರ್ಟ್ ಟೈಮ್ ಲೆಕ್ಚರರ್ಸಾರು ಹಾಕಿ, ಪರ್ಮನೆಂಟ್ ಲೆಕ್ಚರರ್ಸಾರು ಹಾಕಿ, ಪೂರ್ಣ ನಾನು ಹೇಳೋದು ನಮ್ಮ ಹೈಯರ್ ಎಜುಕೇಷನ್ ಶಿಕ್ಷಣ ಮಂತ್ರಿಗಳು ಅವರಿಗೆ ಮನವಿ ಮಾಡ್ತೀನಿ, ದಯಮಾಡಿ ಬಡವ್ರ ಬಗ್ಗೆ ಚಿಂತೆ ಮಾಡಿ. ಬಾಕಿದೇನೇ ಇರಲಿ, ಏನು 1.5 ತಿಂಗಳಾದ್ರೂ ಒಂದು ಸರ್ಕಾರ ಇಡೀ ರಾಜ್ಯದಲ್ಲೇ, ನಾನು ಹೇಳೋದು ಬರೀ ನನಗೇಕೆ ನನ್ನ ಜಿಲ್ಲೆಗೆ ಹೇಳ್ತಾ ಇದ್ದೀನಿ, ಇಡೀ ರಾಜ್ಯಕ್ಕೆ ಮಾಡಿ. ನಾನು ಒಂದು 25 ವರ್ಷ MLA ಕೆಲಸ ಮಾಡಿದ್ದೀನಿ. ಈ ಮಟ್ಟಕ್ಕೆ ಹೋದರೆ ಏನಿದು? ಏನಾರು ಸರ್ಕಾರ ಐತಾ? ಬಡವ್ರ ಮಕ್ಕಳಿಗೆ PU ಕಾಲೇಜ್ ಲೆಕ್ಚರರ್ಸ್ ಇಲ್ಲ, ಬಿಲ್ಡಿಂಗ್ ಇಲ್ಲ, ಕೆಲವು ಕಡೆ ಪ್ರೈಮರಿ ಸ್ಕೂಲ್ ಬಾಗಿಲು ಮುಚ್ಚೋ ಪರಿಸ್ಥಿತಿ ಬಂದವೆ. ಟೋಟಲಿ ಯಾರ್ಯಾರು ಪುಣ್ಯಾತೊಬ್ಬರು ಹಿಂದೆ ಯಾರ್ಯಾರು ದೊಡ್ಡವ್ರ ಮನೆ ತಕ್ಕ ಹೋಗಿ ಕೈಕಾಲು ಕಟ್ಟಿ ಮಾಧ್ಯಮಿಕ ಶಾಲೆ, ಪ್ರಾಥಮಿಕ ಶಾಲೆ, ಹೈಸ್ಕೂಲು ಎಲ್ಲ ತಂದವ್ರೆ, ಕಾಲೇಜೆಲ್ಲ. ಅದನ್ನು ಉಳಿಸಿ, ಅದವ್ರು ಉಳ್ಸೋಕ್ಕಾಗಲ್ಲ, ನಮ್ಗೆ ಯಾವುದೋ ಗ್ಯಾರಂಟಿಗೋಸ್ಕರ ನಾವು ಉಳ್ಸೋಕ್ಕಾಗಲ್ಲ, ದಯಮಾಡಿ ಹೋಗಿ ಖಾಸಗಿ ಶಾಲೆಗೆ ಸೇರ್ಕೊಳ್ಳಿ ಅಂತ ಹೇಳ್ಬಿಡಿ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಕಾಟಕ್ಕೆ ಕೊನೆ ಎಂಬುದು ಮರೀಚಿಕೆಯಾಗಿದ್ದು, ಎಲ್ಲೆಂದರಲ್ಲಿ ಕಾಡಾನೆ ಹಿಂಡು ಕಾಣಿಸಿಕೊಳ್ಳುವುದು, ಬೆಳೆನಾಶ ಮಾಡುವುದು, ಗ್ರಾಮೀಣ ಜನರಲ್ಲಿ ಜೀವ ಭೀತಿ ಹುಟ್ಟಿಸಿರುವುದು ಸಾಮಾನ್ಯವಾಗಿದೆ. ಇದು ಒಂದೆಡೆಯಾದರೆ, ತಾಲೂಕಿನ ಬಿಕ್ಕೋಡು ಗ್ರಾಮದ ತಾವರೆ ಕೆರೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾಡಾನೆ ಹಿಂಡು ಮರಿಗಳ ಸಮೇತ ಕೆರೆಯಲ್ಲಿ ಈಜುತ್ತಾ ದಡ ಸೇರಿ ನಂತರ ಕಾಡು ಸೇರಿದ ದೃಶ್ಯಾವಳಿ ಕಂಡು ಬಂದಿದ್ದು, ಬೆಳ್ಳಂಬೆಳಗ್ಗೆ ಕೆರೆಯಲ್ಲಿ ಪ್ರತ್ಯಕ್ಷವಾದ ಕಾಡಾನೆಗಳ ಹಿಂಡು 1 ಗಂಟೆಗೂ ಹೆಚ್ಚು ಕಾಲ ಜಲಕ್ರೀಡೆಯಲ್ಲಿ ವಿಹರಿಸಿದವು. ಮರಿಗಳು ಸೇರಿ 20ಕ್ಕೂ ಹೆಚ್ಚು ಕಾಡಾನೆಗಳ ಜಲಕ್ರೀಡೆಯ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೆರೆಯಲ್ಲಿ ಈಜಾಡಿದ ಬಳಿಕ ಅಷ್ಟು ಆನೆಗಳು ಒಂದರ ಹಿಂದೆ ಮತ್ತೊಂದರಂತೆ ಮಾಮೂಲಿಯಾಗಿ ಕಾಫಿ ತೋಟದೊಳಗೆ ತೆರಳಿದವು. ಕಳೆದ 3-4 ದಿನಗಳಿಂದ ಬಿಕ್ಕೋಡು ಗ್ರಾಮದ ಸುತ್ತಮುತ್ತ ಕಾಡಾನೆಗಳ ಈ ತಂಡ ಸಂಚರಿಸುತ್ತಿದ್ದು, ಕಾಫಿ, ಬಾಳೆ, ಭತ್ತ, ಶುಂಠಿ ಬೆಳೆಗಳನ್ನು ನಾಶ ಮಾಡಿವೆ. ಕಾಫಿ ತೋಟದಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು, ಗ್ರಾಮಸ್ಥರು ಎಚ್ಚರಿಕೆಯಿಂದ ಓಡಾಡುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಸೂಚನೆ ನೀಡುತ್ತಿದ್ದಾರೆ. ಕಾಡಾನೆಗಳ ಭಯದಿಂದ ಕಾಫಿ ತೋಟಕ್ಕೆ ತೆರಳಲು ಕಾರ್ಮಿಕರು ಹಾಗೂ ಮಾಲೀಕರು ಹಿಂದೇಟು ಹಾಕುತ್ತಿದ್ದು, ಮುನ್ನೆಚ್ಚರಿಕೆಯಾಗಿ ಸ್ಥಳದಲ್ಲೇ ETF ಸಿಬ್ಬಂದಿ ಮೋಕಂ ಹೂಡಿ ಗಜಪಡೆಯ ಚಲನವಲನದ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ರವಾನೆ ಮಾಡುತ್ತಿದ್ದಾರೆ. ರೈತರು ಆಗಿರುವ ಬೆಳೆ ನಷ್ಟಕ್ಕೆ ವೈಜ್ಞಾನಿಕ ಪರಿಹಾರ ನೀಡಬೇಕು ಹಾಗೂ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವಂತೆ ಒತ್ತಾಯಿಸಿದ್ದಾರೆ. ಕಾಫಿ ತೋಟದಲ್ಲಿ ಆನೆ ಓಡಾಟದಿಂದ ಮೆಕ್ಕೆಜೋಳ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಬೆಳೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕುತ್ತಿರುವ ರೈತರು, ಕಾಫಿ ಬೆಳೆಗಾರರು ನಿತ್ಯವೂ ಈ ರೀತಿಯ ಸಮಸ್ಯೆ ಮರುಕಳಿಸುತ್ತಲೇ ಇದ್ದಾರೆ. ರೈತರು ಬದುಕುವುದು ಹೇಗೆ ಎಂದು ಹತಾಶರಾಗಿ ಪ್ರಶ್ನಿಸುತ್ತಿದ್ದಾರೆ. ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ 115ನೇ ವಾರ್ಷಿಕ ಸಮ್ಮೇಳನ ಬೆಂಗಳೂರು ಹಾಗೂ ಹಾಸನಾಂಬ ಥಿಯೋಸಾಫಿಕಲ್ ಸೊಸೈಟಿಯ 119ನೇ ವಾರ್ಷಿಕೋತ್ಸವವು ನಗರದ ಶುಭೋದಯ ಕಲ್ಯಾಣ ಮಂಟಪದಲ್ಲಿ 2024 ಸೆಪ್ಟೆಂಬರ್ 14, 15 ಮತ್ತು 16 ದಿನಾಂಕದಂದು 3 ದಿನಗಳ ಕಾಲ ಏರ್ಪಡಿಸಲಾಗಿದೆ ಎಂದು ಜಿಲ್ಲೆಯ ಥಿಯೋಸಾಫಿಕಲ್ ಒಕ್ಕೂಟದ ಅಧ್ಯಕ್ಷ AR ಜನಾರ್ದನ್ ಗುಪ್ತಾ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜ ಎಂಬುದಾಗಿ ಪ್ರಪಂಚದ 58ಕ್ಕೂ ಹೆಚ್ಚಿನ ರಾಷ್ಟ್ರಗಳಲ್ಲಿ ಪಸರಿಸಿದೆ. ಥಿಯೋಸಾಫಿಕಲ್ ಸೊಸೈಟಿಯು ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಾಗಿದ್ದು, ಅಮೆರಿಕದ ತತ್ವಜ್ಞಾನಿ ಎಡ್ವರ್ಡ್ ಕೇಸಿ, ಖ್ಯಾತ ವಿಜ್ಞಾನಿಗಳಾದ ಐನ್ಸ್ಟೀನ್, ಥಾಮಸ್ ಆಲ್ವಾ ಎಡಿಸನ್, ಭಾರತದ ಮಹಾತ್ಮ ಗಾಂಧಿ, ರವೀಂದ್ರನಾಥ ಠಾಕೂರ್, ಜವಾಹರ್ಲಾಲ್ ನೆಹರು, ರಾಜೀವ್ ಗಾಂಧಿ, HD ದೇವೇಗೌಡ, ಪ್ರಪಂಚದ ಹಲವಾರು ಮಹಾನ್ ವ್ಯಕ್ತಿಗಳು ಥಿಯೋಸಾಫಿಕಲ್ ಸೊಸೈಟಿಯಿಂದ ಪ್ರಭಾವಿತರಾಗಿದ್ದಾರೆ.
2024 ಸೆಪ್ಟೆಂಬರ್ 14, 15 ಮತ್ತು 16ನೇ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ 115ನೇ ವಾರ್ಷಿಕ ಸಮ್ಮೇಳನ ಬೆಂಗಳೂರು ಹಾಗೂ ಹಾಸನಾಂಬ ಥಿಯೋಸಾಫಿಕಲ್ ಸೊಸೈಟಿಯ 119ನೇ ವಾರ್ಷಿಕೋತ್ಸವವನ್ನು ಹಾಸನದ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ. ಥಿಯೋಸಾಫಿಕಲ್ ಸೊಸೈಟಿಯ 3 ಮೂಲ ಉದ್ದೇಶಗಳನ್ನು ಇಟ್ಟುಕೊಂಡಿದ್ದು, ಕುಲ, ಮತ, ಲಿಂಗ, ಜಾತಿ ಅಥವಾ ವರ್ಣಗಳ ಭೇದವನ್ನು ಎಣಿಸದೆ ಮಾನವರ ಸಾರ್ವತ್ರಿಕ ಸೋದರ ಭಾವದ ಒಂದು ಅಂಕುರವನ್ನು ಏರ್ಪಡಿಸುವುದು, ತುಲನಾತ್ಮಕ ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ವ್ಯಾಸಂಗಕ್ಕೆ ಪ್ರೋತ್ಸಾಹ ನೀಡಲಾಗುವುದು ಎಂದು ಹೇಳಿದರು. ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ ಪ್ರಾರಂಭ ಆಗಿ 115 ವರ್ಷ ಆಗಿದೆ ಹಾಗೂ ಹಾಸನಾಂಬ ಥಿಯೋಸಾಫಿಕಲ್ ಸೊಸೈಟಿ 119 ವರ್ಷಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಾಸನದ ಸುಪ್ರಸಿದ್ಧ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿರೋದು. ಈ ಸಂಬಂಧಪಟ್ಟಂತೆ ತಮಗೆ ಇನ್ವಿಟೇಷನ್ ತಮಗೆಲ್ಲರಿಗೂ ಸಹ ಈಗಾಗಲೇ ತಮ್ಮ ಕೈಗೆ ಸೇರಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ವಿಚಾರನ ತಮ್ಮ ಮುಖೇನ ಎಲ್ಲರಿಗೂ ಮುಟ್ಟಬೇಕು ಅಂತಕ್ಕಂಥದ್ದು ನಮ್ಮದ ಮೂಲ ಒಂದು ಉದ್ದೇಶ. ಥಿಯೋಸಾಫಿಕಲ್ ಸೊಸೈಟಿಯ 3 ಮೂಲ ಬಹಳಷ್ಟು ಉದ್ದೇಶಗಳಂದರೆ ಕುಲ, ಮತ, ಲಿಂಗ, ಜಾತಿ ಅಥವಾ ವರ್ಣಗಳ ಭೇದವನ್ನು ಎಣಿಸದೆ ಮಾನವ ಸಾರ್ವತ್ರಿಕ ಸೋದರ ಭಾವ ಒಂದು ಅಂಕರವನ್ನು ಏರ್ಪಡಿಸುವುದು. ಇಲ್ಲಿ ಜಾತಿಗೆ ಯಾವುದಕ್ಕೂ ಸೀಮಿತ ಆಗಿಲ್ಲ, ಯೂನಿವರ್ಸಲ್ ಬ್ರದರ್ಹುಡ್, ಸಹೋದರತ್ವ, ಇಡೀ ಜಗತ್ತಿನರ್ತಕ್ಕಂಥ ನಾವೆಲ್ಲ ಅಣ್ಣ ತಮ್ಮಂದ್ರಾಗ ಬಾಳ್ಬೇಕು ಅಂತಕ್ಕಂಥ ತಿಳಿಸ್ಕೊಡ್ತಕ್ಕಂಥದ್ದು ಥಿಯೋಸಾಫಿಕಲ್ ಸೊಸೈಟಿ. ಎರಡನೇದರಲ್ಲಿ ತುಲನಾತ್ಮಕ ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನ ವ್ಯಾಸಂಗಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ, ಜಗತ್ತಲ್ಲಿ ನಮ್ಮ ಧರ್ಮ ದೊಡ್ಡದು, ನಮ್ಮ ಧರ್ಮ ದೊಡ್ಡದು, ಯಾವ ಧರ್ಮ ದೊಡ್ಡದೋ ಅಲ್ಲ, ಯಾವ ಧರ್ಮ ಕನಿಷ್ಠನೂ ಅಲ್ಲ. ಆದರೆ ಪ್ರತಿಯೊಂದು ವಿಚಾರಗಳನ್ನು ಪ್ರತಿಯೊಂದು ಧರ್ಮದಲ್ಲಿ ತಿಳಿಸಿರ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳನ್ನು ತಿಳಿಸಿರ್ತಕ್ಕಂಥದ್ದು, ಮಾನವ ಹೇಗೆ ಬದುಕಬೇಕು ಈ ಸಮಾಜದಲ್ಲಿ ತಿಳಿಸಿರ್ತಕ್ಕಂಥದ್ದು, ಆಧ್ಯಾತ್ಮ ಮಾನವ ಹೇಗೆ ದೇವರನ್ನು ಅವನು ಸಮೀಪಿಸ್ಬೋದು ಅಂತಕ್ಕಂಥ ತಿಳಿಸ್ತಕ್ಕಂಥದ್ದು ಎಲ್ಲ ಧರ್ಮಗಳನ್ನು ತಿಳಿಸಿರ್ತಕ್ಕಂಥದ್ದು. ಅದು ಕೆಲವರು ಸ್ವಾರ್ಥಿಗಳು ಅದನ್ನು ತಿರುಚಿ ಅದನ್ನು ಈ ದೇಶದ ಮತ್ತು ಜಗತ್ತಿನ ಅಭದ್ರತೆಗೆ ಕಾರಣ ಆಗಿರ್ತಕ್ಕಂಥ. ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬಾರ್ದು. ಅಂತಹ ವಿಚಾರಗಳನ್ನು ಮೌಲ್ಯಗಳನ್ನು ತಿಳಿಸ್ತಕ್ಕಂಥದ್ದು ಈ ಥಿಯೋಸಾಫಿಕಲ್ ಸೊಸೈಟಿಯವರು. ಮತ್ತು ಮುಂದಕ್ಕೆ 3ನೇ ಅಂಶ ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು ಮತ್ತು ಮಾನವನ ಸುಪ್ತ ಶಕ್ತಿಗಳನ್ನು ಪರಿಶೋಧನೆ. ನಾವು ಬೇರೆಯವರ ವಿಚಾರಗಳನ್ನು ಭಾಳಷ್ಟು ತಿಳ್ಕೊಳ್ತೀವಿ, ನಮ್ಮ ಬಗ್ಗೆ ನಾವು ತಿಳ್ಕೊಂಡಿರೋದಿಲ್ಲ. ನಾವು ಯಾರು, ಇಂಥ ವಿಚಾರಗಳನ್ನು ಸಹ ನಮಗೆ ಎಳೆಯಾಗಿ ಬಿಡಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಒಂದು ವಿಚಾರ. ಇಲ್ಲಿ ಥಿಯೋಸಾಫಿಯ ಭಾಳಷ್ಟು ಸತ್ಯಗಳು ಹೇಳುತ್ತದೆ. ಅದರಲ್ಲಿ ಒಂದು ಸತ್ಯ ನಾವು ಇಲ್ಲಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರತಿಯೊಬ್ಬನೂ ತನಗೆ ತಾನೇ ನ್ಯಾಯದಾತ. ಯಾವ ವ್ಯಕ್ತಿ ಒಳ್ಳೆಯದಾಗಕ್ಕೂ ಅವನೇ ಕಾರಣ ಆಗಿರ್ತಾನೆ, ಕೆಟ್ಟದಾಗಕ್ಕೂ ಅವನೇ ಕಾರಣ ಆಗಿರ್ತಾನೆ. ಆ ರೀತಿ ಪ್ರತಿಯೊಬ್ಬನೂ ತನಗೆ ತಾನೇ ನ್ಯಾಯದಾತನು, ತನ್ನ ಏಳಿಗೆ ಅಥವಾ ಅವನತಿಗೆ ತಾನೇ ಕಾರಣನಾಗಿರ್ತಾನೆ. ತನ್ನ ಜೀವಿತ, ಪ್ರತಿಫಲ, ಶಿಕ್ಷೆ ಇವುಗಳಿಗೆ ತಾನೇ ನಿಮಗೆ. ಹಂಗೆ ನಾವು ಒಳ್ಳೆಯದಕ್ಕೂ ನಾವೇ ಕಾರಣ, ಕೆಟ್ಟದಕ್ಕೂ ನಾವೇ ಕಾರಣ ಹೊರತು ನಮಗೆ ಬೇರೆ ಇರಲ್ಲ ಅಂತಕ್ಕಂಥ ವಿಚಾರನ ಇಲ್ಲಿ ಒಂದು ಸತ್ಯವನ್ನು ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಿರ್ತಕ್ಕಂಥದ್ದು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಥಿಯೋಸಾಫಿಕಲ್ ಒಕ್ಕೂಟದ ಕಾರ್ಯದರ್ಶಿ ಸಿಡಿ ಗುರುಲಿಂಗಪ್ಪ, ಹಾಸನಾಂಬ ಥಿಯೋಸಾಫಿಕಲ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಎಂಆರ್ ಚಂದ್ರಶೇಖರ್, ಕಾರ್ಯದರ್ಶಿ ಕಾಳಾಚಾರ್, ಖಜಾಂಚಿ ಬ್ಯಾಟಚಾರ್, ಸ್ವಾತಿ ಸೇರಿದಂತೆ ಇತರರು ಹಾಜರಿದ್ದರು. ಇದೀಗ ಜಾಹೀರಾತು. ಹೇ ಮುಖೇಶ್, ಏನು ಫುಲ್ ಖುಷಿಯಾಗಿದ್ಯಾ? ಟೆನ್ಷನ್ ಫ್ರೀ ಆಗಿದ್ಯಾ? ಏನ್ ನಡೀತಿದೆ? ಹೌದು, ನಾನಂತೂ ಜಿಎಸ್ಟಿನ ಸರಿಯಾಗಿ ಫಿಲ್ ಮಾಡ್ತಾ ಇದ್ದೀನಿ, ಹಾಗಾಗಿ ಟೆನ್ಷನ್ನೇ ಇಲ್ಲ. ನಾನು IDBI ಬ್ಯಾಂಕ್ ನ ಜಿಎಸ್ಟಿ ಆಧಾರಿತ ಗೃಹ ಸಾಲನ ತಗೊಂಡಿದ್ದೀನಿ ಅಂಡ್ ಅದು ಉದ್ಯಮಿಗಳಿಗೆ ಒಳ್ಳೆ ಬಡ್ಡಿ ದರ ಮತ್ತೆ ಗರಿಷ್ಠ ಹಣ ನೀಡುತ್ತೆ. IDBI ಬ್ಯಾಂಕ್ ಐಸಾ ದೋಸ್ ಜೈಸಾ. ಹಾಯ್ ವಿನಯ್, ನಾನು ವಾಣಿಜ್ಯ ಅಥವಾ ಫಾರ್ಮ್ ಹೌಸ್ ಅಥವಾ ಜಾಗದ ಮೇಲೆ ಹೂಡಿಕೆ ಮಾಡ್ಬೇಕು ಅಂತ ಇದ್ದೀನಿ, ಸೂಚಿಸೋ ಏನಾದ್ರು. IDBI ಬ್ಯಾಂಕ್ ನಲ್ಲಿ ನಿನ್ನ ಬಳಿ ಇರುವಂತ ಆಸ್ತಿನ ಅಡಮಾನಕ್ಕೆ ಬಳಸಬಹುದು. ಇಲ್ಲಿ ಒಳ್ಳೆ ಬಡ್ಡಿ ದರ ಮತ್ತೆ ಗರಿಷ್ಠ ಹಣ ಕೂಡ ಸಿಗುತ್ತೆ. IDBI ಬ್ಯಾಂಕ್ ಐಸಾ ದೋಸ್ ಜೈಸಾ. ಹೇ ಕಾರ್ತಿಕ್, ನನ್ನ ಡ್ರೀಮ್ ಕಾರ್ ನ ಫೈನಲ್ ಮಾಡಿದ್ದೀನಿ, ಆದ್ರೆ ಹಣಕಾಸಿನ ನೆರವಿನ ಜೊತೆಗೆ ಮರುಪಾವತಿ ಆಯ್ಕೆ ಮತ್ತು ಸುಲಭ ಪ್ರಕ್ರಿಯೆ ನನಗೆ ಹೊಂದಿಕೊಳ್ಳುವ ಹಾಗೆ ರೀತಿ ಬೇಕು. ಹಾಗಾದ್ರೆ IDBI ಬ್ಯಾಂಕ್ ಅವರ ವಾಹನ ಸಾಲನೇ ಬೆಸ್ಟ್. ಗರಿಷ್ಠ ಹಣ, ಗರಿಷ್ಠ ಅಧಿಕಾರಾವಧಿ ಮತ್ತೆ ಹೊಂದಿಕೊಳ್ಳುವ ಮರುಪಾವತಿ ಆಯ್ಕೆಗಳು ಕೂಡ ಸಿಗುತ್ತೆ. IDBI ಬ್ಯಾಂಕ್ ಐಸಾ ದೋಸ್ ಜೈಸಾ. ವಿದೇಶದಲ್ಲಿ ಕಲಿಬೇಕಾ? ಆದ್ರೆ ಹಣಕಾಸಿನ ಬಗ್ಗೆ ವರಿ ಮಾಡ್ತಾ ಇದ್ದೀರಾ? ಒಳ್ಳೆ ಬಡ್ಡಿ ದರ, ಸುಲಭ ಮರುಪಾವತಿ ಆಯ್ಕೆ ಮತ್ತೆ ಸಾಲ ಮರುಪಾವತಿ ಸೌಲಭ್ಯ ಇರೋ IDBI ಎಜುಕೇಶನ್ ಲೋನ್ ನ ಹಿಂದೆ ಪಡ್ಕೊಳ್ಳಿ. IDBI ಬ್ಯಾಂಕ್ ವಿದ್ಯಾರ್ಥಿನಿಯರಿಗೆ ಬಡ್ಡಿ ದರದಲ್ಲಿ ವಿಶೇಷ ರಿಯಾಯಿತಿ ಕೂಡ ನೀಡ್ತಾ ಇದೆ. IDBI ಬ್ಯಾಂಕ್ ಐಸಾ ದೋಸ್ ಜೈಸಾ. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್, whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ.
ಚಿನ್ನ ಮಾರ್ದೆ. ಅದು 7 ಜೀವನಕ್ಕಿಂತ ದೊಡ್ಡದಲ್ವಲ್ಲ? ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960
ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಚಲಿಸುತ್ತಿದ್ದ ಲಾರಿಯಲ್ಲಿ ಇದ್ದಕ್ಕಿದ್ದಂತೆ ದಿಢೀರ್ ಅಂತ ಬೆಂಕಿ ಕಾಣಿಸಿಕೊಂಡಿದ್ದು, ಕೂಡಲೇ ಚಾಲಕ ರಸ್ತೆ ಬದಿ ಲಾರಿ ನಿಲ್ಲಿಸಿದ ಘಟನೆ ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿಘಾಟ್ ರಸ್ತೆಯ ಡಬಲ್ ಟರ್ನ್ನಲ್ಲಿ ನಡೆದಿದೆ. ಚಲಿಸುತ್ತಿದ್ದ ಲಾರಿಯಲ್ಲಿ ಅಕಸ್ಮಾತ್ ಆಗಿ ಬೆಂಕಿ ಕಾಣಿಸಿಕೊಂಡಿದ್ದು, ಕೂಡಲೇ ಲಾರಿ ಚಾಲಕ ರಸ್ತೆ ಬದಿಯಲ್ಲಿ ಲಾರಿಯನ್ನು ನಿಲ್ಲಿಸಿದ್ದ. ನೋಡುತ್ತಿದ್ದಂತೆ ಇಡೀ ಲಾರಿ ಹೊತ್ತಿ ಉರಿದು ಸಂಪೂರ್ಣವಾಗಿ ಸುಟ್ಟು ಹೋಯಿತು. ಏನೂ ಸಹ ಮಾಡಲಾಗದ ಪರಿಸ್ಥಿತಿಯಲ್ಲಿ ಲಾರಿ ಚಾಲಕ ಅಸಹಾಯಕನಂತೆ ನಿಂತು ಬಿಟ್ಟಿದ್ದ. ಈ ವೇಳೆ ಅದೇ ರಸ್ತೆಯಲ್ಲಿ ಬರುತ್ತಿದ್ದ ಆಂಬ್ಯುಲೆನ್ಸ್ ಲಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದನ್ನು ಕಂಡು ನಿಲ್ಲಿಸಿದ. ಆಂಬ್ಯುಲೆನ್ಸ್ ಚಾಲಕ ಸೈರನ್ ಹಾಕಿ ವಾಹನ ಸವಾರರಿಗೆ ಎಚ್ಚರಿಕೆಯಿಂದ ಚಲಿಸುವಂತೆ ಸೂಚನೆ ನೀಡಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ದಗದಗನೆ ಹೊತ್ತಿ ಉರಿಯುತ್ತಿದ್ದ ಲಾರಿಯ ಬೆಂಕಿ ನಿಂದಿಸುವ ಕೆಲಸ ಮಾಡಿದ್ದಾರೆ. ಆತ್ಮಹತ್ಯೆ ಒಂದು ಮಾನಸಿಕ ಕಾಯಿಲೆಯಾಗಿ ಪರಿವರ್ತವಾಗುತ್ತಿದ್ದು, ಅಂತಹವರಿಗೆ ಆತ್ಮ ಸಮಾಲೋಚನೆಯಿಂದ ಸೂಕ್ತ ಚಿಕಿತ್ಸೆ ನೀಡುವ ಅಗತ್ಯವಿದೆ ಎಂದು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ ಹೇಳಿದರು. ಬೇಲೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿಮಾನ್ಸ್ ಎಎಚ್ಟಿ ಗ್ರಾಮೀಣ ಸಮುದಾಯಗಳ ಸಮಗ್ರ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿದ್ದ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಆಚರಣೆಯಲ್ಲಿ ಮಾತನಾಡಿದ ಅವರು, ಧೂಮಪಾನ, ಮದ್ಯಪಾನ ಬಿಡಿಸುವ ಕುರಿತು ತಿಳುವಳಿಕೆ ಮೂಡಿಸಲಾಗುವುದು ಎಂದು ಹೇಳಿದರು. ವತಿಯಿಂದ ನಡೆಸ್ತಾ ಇದ್ದಾರೆ. ಆತ್ಮಹತ್ಯೆ ಅನ್ನೋದು ಕೂಡ ಈಗ ಒಂದು ಕಾಯಿಲೆಯಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಹೇಗೆ ನಾವು BP, ಶುಗರು ಎಲ್ಲ ಕಾಯಿಲೆಗಳು ಈಗ ಅಷ್ಟೇ ಮುಖ್ಯವಾಗಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಯಾಕಂದರೆ ಮನಸ್ಸಿಗೆ ಯಾರಿಗೇ ಆಗಲಿ ಖಿನ್ನತೆ ಬರೋ ತಕ್ಷಣ ನಮ್ಮಲ್ಲಿ ಈಗ ಹೇಳ್ದಂಗೆ ರೂಮ್ ನಂಬರ್ 54ರಲ್ಲಿ ಎಲ್ಲ ದಿನ ಎಕ್ಸೆಪ್ಟ್ ಸೋಮವಾರ ಮತ್ತು ಬುಧವಾರ ಬಿಟ್ಟು ಮತ್ತು ಸಂಡೇ ಹಾಲಿಡೇ ಬಿಟ್ಟು ಎಲ್ಲ ದಿನ ಅವೈಲೇಬಲ್ ಇರ್ತಾರೆ. ಯಾವುದೇ ಅದು ಈಗ ಆತ್ಮಹತ್ಯೆಗಳೇ ಅಲ್ಲ, ಇವನ್ ಡ್ರಗ್ ಅಡಿಕ್ಟು, ಸ್ಮೋಕಿಂಗ್ನ ಬಿಡೋಕ್ಕೆ ಮತ್ತು ಆಲ್ಕೋಹಾಲ್ ಅಂದರೆ ದಾರು ಅಭ್ಯಾಸವಾಗಿ ನಿಮಗೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ನೀವು ಅದನ್ನು ಬಿಡಿಸೋ ಪ್ರಯತ್ನ ಮಾಡ್ತಾರೆ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಎಲ್ಲರೂ ಇದನ್ನು ಸದುಪಯೋಗ ಪಡ್ತಾರೆ. ಸೈಕಲಾಜಿಕಲ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೃತಿಕಾ ಮಾತನಾಡಿ, ಪ್ರತಿ ವರ್ಷ 10.50 ಲಕ್ಷ ಜನ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಖಿನ್ನತೆಗೆ ಒಳಗಾದ ವ್ಯಕ್ತಿಗಳು ಬದುಕುವುದೇಕೆ ಎಂಬ ಮನಸ್ಥಿತಿಯನ್ನು ವ್ಯಕ್ತಪಡಿಸುತ್ತಿರುತ್ತಾರೆ. ರಾಜ್ಯದಲ್ಲಿ ಬೇಲೂರು ಸೇರಿದಂತೆ 2 ತಾಲೂಕುಗಳನ್ನು ಈ ಯೋಜನೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಈ ಯೋಜನೆ 3 ವರ್ಷ ಇರುತ್ತದೆ. ಸೋಮವಾರ ಅರೆಹಳ್ಳಿ ಹಾಗೂ ಬುಧವಾರ ದಿನದಂದು ಹಳೆ ಬೀಡಿನಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದು, ಉಳಿದ ದಿನಗಳಲ್ಲಿ ತಾಲೂಕು ಆಸ್ಪತ್ರೆಯ ಕೊಠಡಿ ಸಂಖ್ಯೆ 54ರಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದೇವೆ. ಪ್ರತಿ ವರ್ಷ 10ನೇ ತಾರೀಕು ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆತ್ಮಹತ್ಯೆ ತಡೆಗಟ್ಟಲು ಜಾಗೃತಿ ಮೂಡಿಸುವ ಉದ್ದೇಶ ಇದಾಗಿದೆ. ಆತ್ಮಹತ್ಯೆಗೆ ಆಲೋಚಿಸುವವರ ಸಂಬಂಧಪಟ್ಟ ಟೆಲಿಮಾನ ಸಂಖ್ಯೆ 14416ಕ್ಕೆ ಕರೆ ಮಾಡಿದರೆ ಸೂಕ್ತ ನೆರವಿಗೆ ಸಹಕಾರಿಯಾಗಲಿದೆ. ಅಂತಹ ವ್ಯಕ್ತಿಗಳನ್ನು ಕರೆತಂದು ಮನಸ್ಸು ಪರಿವರ್ತನೆ ಹಾಗೂ ಚಿಕಿತ್ಸೆ ನೀಡಲು ಸಹಕಾರಿ ಆಗಲಿದೆ ಎಂದು ತಿಳಿಸಿದರು. ತಿಳ್ಕೊಂಡು ಅದನ್ನ ತಡೆಗಟ್ಟುವುದನ್ನು ಮೇನಾಗಿ ಫೋಕಸ್ ಆಗಿದೆ ಈ ದಿನ. ಏನಂತ ಅಂದರೆ ಈ ಪ್ರತಿ ವರ್ಷ ಲಾಸ್ಟ್ ವರ್ಷ ನೋಡೋದಾದರೆ 1,50,000 ಜನ ಸೂಸೈಡ್ಗೆ ಮರಣ ಹೊಂದಿದ್ದಾರೆ. ಇದೇ ರೀತಿ ಸೂಸೈಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಕಾರಣಕ್ಕೋಸ್ಕರ ಅದನ್ನು ಕಡಿಮೆ ಮಾಡೋಕ್ಕೋಸ್ಕರನೇ ಪ್ರತಿ ವರ್ಷ ಸೆಪ್ಟೆಂಬರ್ 10ನೇ ತಾರೀಕು ಸೂಸೈಡ್ ಪ್ರಿವೆನ್ಷನ್ ಡೇ, ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಎಂದು ಸೆಲೆಬ್ರೇಟ್ ಮಾಡಲಾಗಿದೆ. ನಿಮಾನ್ಸ್ನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ದರ್ಶನ್ ಮಾತನಾಡಿ, ಆತ್ಮಹತ್ಯೆಗೆ ಹಲವು ಕಾರಣಗಳಿದ್ದು, ಕೃಷಿಕರಲ್ಲಿ ಬೆಳೆಹಾನಿ, ನಷ್ಟ ಇವುಗಳು ಕಾರಣವಾಗಿರಬಹುದು. ಇಲ್ಲವೇ ಕೌಟುಂಬಿಕ ಸಮಸ್ಯೆಗಳು, ಪ್ರೀತಿ ಪ್ರೇಮ ಇಂಥ ಕಾರಣಗಳು ಇರಬಹುದು. ಆತ್ಮಹತ್ಯೆ ಮಾಡಿಕೊಳ್ಳುವವರು ಸಾಕಷ್ಟು ದಿನದಿಂದ ಮಾನಸಿಕವಾಗಿ ಕುಗ್ಗಿರುತ್ತಾರೆ. ಸ್ನೇಹಿತರು ಇತರರ ಕಡೆ ನೋವು ಹಂಚಿಕೊಂಡಿರುತ್ತಾರೆ. ಇಂತಹವರ ಬಗ್ಗೆ ಗಮನ ಹರಿಸಿ ಮುಂಜಾಗ್ರತೆ ಕ್ರಮ ಕೈಗೊಂಡರೆ ಆತ್ಮಹತ್ಯೆ ತಡೆಗಟ್ಟಬಹುದೆಂದರು. ಇಲ್ಲ ಇವ್ರು ಸುಮ್ಮನೆ ಮಾತಾಡ್ತಿದ್ದಾರೆ, ಮುಂಚೆನೂ ಹೀಗೆ ಮಾತಾಡಿದ್ದಾರೆ, ಈಗ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಈ ಥರ ಎಲ್ಲ ನಮ್ಮ ಮನಸ್ಸಲ್ಲಿ ಯೋಚನೆಗಳು ಬರ್ಬೋದು. ಇದ್ರ ಬಗ್ಗೆ ನೀವು ಆ್ಯಕ್ಟ್ ಮಾಡಲಿಲ್ಲ ಅಂದರೆ ನೀವು ರಿಸ್ಕ್ ಇಲ್ಲದೆ ಇರೋ ಕೇಸ್ಗಳಲ್ಲೂ ಎಷ್ಟೊಂದು ಸತಿ ಆತ್ಮಹತ್ಯೆಗೆ ಒಳಗಾಗ್ಬಿಡ್ತಾರೆ. ಸೊ ನೀವೇನು ಮಾಡಬೇಕು ಅಂದರೆ ಆದಷ್ಟು ಐಡೆಂಟಿಫೈ ಮಾಡಿ ತಕ್ಷಣ ಟ್ರೀಟ್ಮೆಂಟಿಗೆ ಕರ್ಕೊಂಬರೋದು ಇಂಪಾರ್ಟೆಂಟು. ಎಷ್ಟಾಗುತ್ತೋ ಅಷ್ಟು ಅವರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಮಾತಾಡಿ ನಿಮಗೆ
ಇದರಿಂದ ಹೊರಗಡೆ ಬರೋದಕ್ಕೆ ನಾವೆಲ್ಲ ಸಹಾಯ ಮಾಡ್ಲಿಕ್ಕಿದ್ದೀವಿ. ಫ್ಯೂಚರಲ್ಲಿ ಸಹಾಯ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕಾರ್ಯಕ್ರಮಕ್ಕೆ ಮುನ್ನ ಪಟ್ಟಣದಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು. ಡಾಕ್ಟರ್ ಸ್ವಾತಿ, ವೈದ್ಯಕೀಯ ಸಮಾಜದ ಕಾರ್ಯಕರ್ತ ಮನೋಜ್, ಮನೋಶಾಸ್ತ್ರಜ್ಞೆ ಪಲ್ಲವಿ, ಗೃಹ ಇಲಾಖೆಯ ದೇವರಾಜು ಇತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಹೆಂಗುವಯ್ಯ ನಟ ರೋಹಿತ್ ನಾಗೇಶ್ ಹಾಗೂ ಸ್ವಾತಿ ನಟಿಸಿರುವ ವಿಕಾಸ ಪರ್ವ ಚಿತ್ರವು ಸೆಪ್ಟೆಂಬರ್ 13ರಂದು ರಾಜ್ಯಾದ್ಯಂತ 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದೆ. ಹಾಸನದ ಪಿಕ್ಚರ್ ಪ್ಯಾಲೇಸ್ ಹಾಗೂ ಸಕಲೇಶಪುರದಲ್ಲಿ ತೇಜಸ್ವಿ ಸಿನಿಮಾ ಮಂದಿರದಲ್ಲಿ ಸಿನಿಮಾ ಪ್ರದರ್ಶನಗೊಳ್ಳಲಿದೆ ಎಂದು ಪತ್ರಕರ್ತರು ಹಾಗೂ ಕೆಎಂ ಹರೀಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಚಿತ್ರರಂಗದಲ್ಲಿ 22 ವರ್ಷಗಳಿಂದ ಕನ್ನಡ, ತೆಲುಗು ಸೇರಿದಂತೆ 35ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಗೂ ಅನೇಕ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿರುವ ರೋಹಿತ್ ನಾಗೇಶ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿರುವ ವಿಕಾಸ ಪರ್ವ ಸಿನಿಮಾ ರಾಜ್ಯದೆಲ್ಲೆಡೆ ಇದೇ ಸೆಪ್ಟೆಂಬರ್ 13ರಂದು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳಲಿದೆ. ಉತ್ತಮ ಸಂದೇಶವನ್ನು ಅಳವಡಿಸಿ ನಿರ್ಮಿಸಿರುವ ವಿಕಾಸ ಪರ್ವ ಸಿನಿಮಾವನ್ನು ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು. ವಿಕಾಸ ಪರ್ವ ಚಿತ್ರ ತೆರೆಗೆ ಬರಲಿದ್ದು ಹಾಸನದಲ್ಲಿ ಪಿಕ್ಚರ್ ಪ್ಯಾಲೇಸ್ನಲ್ಲಿ ತೆರೆಗೆ ಬರ್ತಾ ಇದೆ. ಸಕಲೇಶಪುರದಲ್ಲಿ ತೇಜಸ್ವಿ ಚಿತ್ರಮಂದಿರದಲ್ಲಿ ಈ ಚಿತ್ರ ತೆರೆಗೆ ಬರ್ತಾ ಇದೆ. ರೋಹಿತ್ ನಾಗೇಶ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವರು ಕೆಂಚಮ್ಮನಕೋಟೆಯ SSKNR-HS ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿ. ಕೆಂಚಮ್ಮನಕೋಟೆಯಲ್ಲಿರುವಂತಹ ಶಾಲೆ. ನಾನು ಕಿರಿಯ ವಿದ್ಯಾರ್ಥಿ, ಅವರು ಹಿರಿಯ ವಿದ್ಯಾರ್ಥಿ. ನಾವು ಅದೇ ಶಾಲೆಯಲ್ಲಿ ಓದಿದ್ದು ಅನ್ನೋದು ಹೆಮ್ಮೆ. ಜೊತೆಗೆ ನಮ್ಮೂರಿಗೂ ಅವ್ರಿಗೂ ಒಂದು ಅರ್ಧ ಕಿಲೋಮೀಟ್ರು ದೂರ ಇರ್ತಕ್ಕಂಥ ಊರು. ನಮ್ಮಿಬ್ಬರು ಒಂದು ರೀತಿ ಜಂಟಿ ಗ್ರಾಮಗಳ ರೀತಿ ಇದೆ ನಮ್ಮ ಗ್ರಾಮ. ಹೀಗಾಗಿ ನಮ್ಮ ಭಾಗದವರೊಬ್ಬರು ನಾಯಕ ನಟನಾಗಿ ಸುಮಾರು 22 ವರ್ಷಗಳಿಂದ ಚಿತ್ರರಂಗದಲ್ಲಿದ್ದಾರೆ. 22 ವರ್ಷಗಳಲ್ಲಿ ಸುಮಾರು 35 ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಕನ್ನಡ, ತೆಲುಗು ಭಾಷೆಯಲ್ಲೂ ಸಹ ನಟನೆಯನ್ನು ಮಾಡಿರ್ತಕ್ಕಂಥದ್ದು ನಮಗೊಂದು ರೀತಿಯ ಹೆಮ್ಮೆಯ ವಿಚಾರ. ಜೊತೆಗೆ ಅವರು ಹೆಚ್ಚು ಸೀರಿಯಲ್ಗಳಲ್ಲಿ ಪಾತ್ರವನ್ನು ಮಾಡಿದಂತಹದ್ದು ರೋಹಿತ್ ನಾಗೇಶ್ ಅಂತಲೇ ಕರ್ನಾಟಕ ರಾಜ್ಯದಲ್ಲಿ ಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ನಾಗೇಶ್ ಅಣ್ಣವರು. ಈ ಚಿತ್ರವನ್ನು ದಯವಿಟ್ಟು ಹಾಸನ ಜಿಲ್ಲೆಯ ಎಲ್ಲ ಜನರು ನೋಡುವ ಮೂಲಕ ನಮ್ಮೂರಿನ ಹೆಮ್ಮೆಯ ವ್ಯಕ್ತಿಯನ್ನು, ನಾಯಕ ನಟನಾಗಿರುವಂಥ ರೋಹಿತ್ ನಾಗೇಶ್ ಅಣ್ಣವ್ರನ್ನ ಬೆಂಬಲಿಸಬೇಕು. ವಿಕಾಸ ಪರ್ವ ಅನ್ನುವಂತಹದ್ದು ಒಂದು ಸಾಂಸಾರಿಕ ಚಿತ್ರ ಆಗಿರೋದ್ರಿಂದ ಎಲ್ಲರೂ ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಬೇರೆ ಬೇರೆ ವಿಷಯಗಳಿಂದಾಗಿ, ಬೇರೆ ಬೇರೆ ಕಾರಣಗಳಿಂದಾಗಿ ಈ ಚಿತ್ರ ಬಹುಮುಖ್ಯ. ಈ ಸಿನಿಮಾ ಹೆಂಗೆ ಅಂದರೆ ತುಂಬ ಸೂಕ್ಷ್ಮವಾದ ಕತೆ ಎಳೆಯನ್ನು ಹೊಂದಿರುವಂಥ ಸಿನಿಮಾ. ಈ ಸಿನಿಮಾ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ರಾಮಚಂದ್ರನಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಶ್ರೀರಾಮಚಂದ್ರನಂಥ ಒಬ್ಬ ವ್ಯಕ್ತಿ. ಅದೇ ಮನಸ್ಸಲ್ಲಿ ರಾವಣನ ಥರ ಇನ್ನೊಬ್ಬ ವ್ಯಕ್ತಿನೂ ಇರ್ತಾನೆ. ಸೊ ಇದು ಶ್ರೀರಾಮಚಂದ್ರ ಮತ್ತು ರಾವಣನ ನಡುವೆ ಯುದ್ಧ ನಡೆದಾಗ ಯಾರು ಗೆದ್ದರು ಅನ್ನೋದು ಎಲ್ರಿಗೂ ಗೊತ್ತು. ಶ್ರೀರಾಮಚಂದ್ರ ಗೆದ್ದರೆ ವಿಕಾಸ ಪರ್ವ ಅವರ ಜೀವನಕ್ಕೆ, ಏನಾದರೂ ರಾವಣನ ಗೆಲ್ಲಕ್ಕೆ ಬಿಟ್ಟರೆ ಅದು ವಿನಾಶ ಪರ್ವ. ಇದೇ ನಮ್ಮ ಸಿನಿಮಾದ ಮುಖ್ಯವಾದ ಕತೆ. ಇಲ್ಲಿ ಖಳನಾಯಕ ಇಲ್ಲ ಈ ಸಿನಿಮಾದಲ್ಲಿ. ಯಾರು ನಾಯಕನ ಪಾತ್ರ ಮಾಡ್ತಿದ್ದಾನೋ ಅಂದರೆ ನಾನೇ ಖಳನಾಯಕ ಸಿನಿಮಾದಲ್ಲಿ. ನಾಯಕ ಯಾರು ಅಂದರೆ ನಾನೇ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ. ಈ ದ್ವಂದ್ವಗಳ ತಾಕಲಾಟ ಇದೆಯಲ್ಲ, ಅದೇ ನಮ್ಮ ಸಿನಿಮಾದ ಎಳೆ. ನೀವು ಸಿನಿಮಾಗೆ ಹೋಗಿ ಕೂತಾಗ ಮೊದಲನೇ 10 ನಿಮಿಷದಲ್ಲೇ ಇದು ಯಾಕಪ್ಪ ನನ್ನ ಕತೆನ ಸಿನಿಮಾ ಮಾಡಿದ್ರು ಅಂತ ನಿಮ್ಗೆಲ್ರಿಗೂ ಅನಿಸೋ ಥರದ ಕತೆ. ನಾವು ಯಾವುದೋ ದೊಡ್ಡ ಸ್ಟೋರಿ, ಮಾರ್ವಲ್ ಸ್ಟೋರಿ ತೊಗೊಂಬಂದು ಸೂಪರ್ಮ್ಯಾನ್ ತೋರಿಸೋವಂಥ ಪ್ರಯತ್ನ ಮಾಡಿಲ್ಲ. ನಿಮ್ಮ ಪ್ರತಿಯೊಬ್ಬರಲ್ಲೂ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಪರಿಚಯ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಹಾಗಾಗಿ ನೀವು ಸಿನಿಮಾ ಕೂತಾಗ ತೆರೆ ಮೇಲೂ ಕೆಲವು ಸಲ ನಿಮಗೆ ನೀವೇ ಕಂಡ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂಥ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಬಗ್ಗೆ ಇನ್ನು ಜಾಸ್ತಿ ಹೇಳೋವಂಥದ್ದು ಏನಿಲ್ಲ. ಸಿನಿಮಾದಲ್ಲಿ 3 ಮಧುರವಾದ ಹಾಡುಗಳಿದ್ದಾವೆ. ಅಬ್ಬರ ಎಲ್ಲೂ ಇಲ್ಲ. ತುಂಬ ಮಧುರವಾದ ಮನಸ್ಸಿಗೆ ಹಿತ ಕೊಡುವಂಥ 3 ಹಾಡುಗಳಿದ್ದಾವೆ. ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ 1-2 ಹೊಡೆದಾಟಗಳಿದ್ದಾವೆ ಸಿನಿಮಾದಲ್ಲಿ. ಫೈಟ್ ಅಲ್ಲ, 20 ಅಡಿ ಹೊಡೆದು ಎಗರಿಸಿ ಬಿದ್ದು ಕ್ರೇನ್ನೇ ಕೈಲಿ ಹಿಡ್ಕೊಂಡು ನಿಲ್ಲಿಸೋವಂಥ ಹೀರೋ ಅಲ್ಲ ನಾನು. ಹಾಗಾಗಿ ಸಹಜವಾಗಿ ಸಿನಿಮಾಗೆ ಬೇಕಾದಂತಹ ಹೊಡೆದಾಟಗಳ ದೃಶ್ಯಗಳಿದೆ. ಸಕಲೇಶಪುರ, ಚಿಕ್ಕಮಗಳೂರು, ಕೊಡಗು, ಈ ನಮ್ಮ ಭಾಗದಲ್ಲೇ ತುಂಬ ಒಳ್ಳೊಳ್ಳೆ ಜಾಗಗಳಲ್ಲಿ ಶೂಟಿಂಗ್ ಆಗಿದೆ. ನಿಮಗೆ ನಮ್ಮೂರು ಹಿಂಗೆ ಕಾಣುತ್ತಾ ಅಂತ ಅನಿಸೋಷ್ಟು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ನಮ್ಮ ಛಾಯಾಗ್ರಾಹಕರು ನವೀನ್ ಸುವರ್ಣ ಅಂತ. ನಮ್ಮ ಸಿನಿಮಾದ ಡೈರೆಕ್ಟರ್ ಬಂದು ಅನುಭವ್ ಅರಸ್ ಅಂತ. ಈಗಾಗಲೇ 3-4 ಸಿನಿಮಾ ಮಾಡಿ ಇದು 5ನೇ ಸಿನಿಮಾ ಅವ್ರದ್ದು. ನಮ್ಮ ಮೈಸೂರಿಗೆ ಹೋದಾಗ ನಮ್ಮ ಯದುವೀರ್ ರಾಜ್ರು ಇರ್ಬೋದು ಅಥವಾ ನಾವು ಡಾಕ್ಟರ್ ಮಂಜುನಾಥ್ ಇರ್ಬೋದು, ಅವರು ಕೂಡ ನಮ್ಮ ಸಿನಿಮಾ ಟ್ರೇಲರ್ ನೋಡಿ, ಸಾಂಗ್ ನೋಡಿ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ.
ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಇನ್ನು 2 ದಿನ ಇದೆ ಅಷ್ಟೇ, ನಿಮ್ಮ ಮಡ್ಲಿಗೆ ಹಾಕಿಬಿಟ್ಬಿಟ್ಟಿದ್ದೀವಿ. ಸೊ ದಯವಿಟ್ಟು ನೀವು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ನಮಗಿದೆ. ಅದ್ರ ಜೊತೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಇದೆ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ನೋಡಿ ನಿಮ್ಮ ಫ್ರ್ಯಾಂಕ್ ಆಗಿ ನಿಮ್ಗೆ ಏನು ಅನ್ನಿಸ್ತು ಅಂತ, ನಾನು 100% ನನಗೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಬಟ್ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಸಂಸ್ಥೆಯ ಮೋಹನ್, ಜನಪರ ಹೋರಾಟಗಾರ ರಾಜೇಶ್ ಗೌಡ, ಸಮಾಜ ಸೇವಕಿ ರತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸ್ನೇಹಿ ಸಂಸದನಾಗಿ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವೆ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಸರ್ಕಾರಿ ಕಾಲೇಜು ಬಗ್ಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದು, ಶೀಘ್ರವೇ ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳ ನೇಮಕಕ್ಕೆ ಮಾಜಿ ಸಚಿವ ಎಸ್ ಟಿ ರೇವಣ್ಣ ಆಗ್ರಹ. ಮತ್ತು ಗಜಪಡೆ ವಿಹಾರ, ಹಿಂಡು ಕಾಡಾನೆ ಕಾಟ, ಮಲೆನಾಡ ಜನರಿಗೆ ನಿತ್ಯ ಸಂಕಟ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.